ಲೇ ಗೋಪಾಲ, ಅಲ್ಲಿ ಅವಳು ಬತ್ತಾವಳೆ. ನಾನು ಇಲ್ಲೆಯ ಮರೆಗೆ ಔತ್ಕೊಂಡು ಫೋಟೋ ತೆಗಿತೀನಿ. ನೀನು ನಿಂತ್ಕೊಂಡು ಮಾತಾಡು ಅಷ್ಟೇಯ. ಏನು ಹೇಳಕ್ ಹೋಗ್ಬೇಡ, ಎತ್ತುವಿಲ್ಲ. ಹೇಳಿದ್ನಲ್ಲ ಅವತ್ತೆಯ ಜಾಸ್ತಿಯ ಮಾತ್ಕಿ ತಡಕ್ ಹೋಗ್ಬೇಡ ನೀನು. ಸರಿ ಕನಕ, ನೀನು ಹೇಳ್ದಂಗೆ ಆಗ್ಲಿಕ್ಕದ್ ಬಿಡು. ಆಮೇಲೆ ಏನಾರು ಎಡ್ಗಿಡ್ಬಟ್ ಮಾಡ್ಬಿಟ್ಟಿಕಲ್ಲ ಹುಷಾರು. ಎಡ್ಗಿಡ್ಬಟ್ ಮಾಡ್ಬಿಟ್ಟು ಆಮೇಲೆ ಸಿಗಿಸ್ಬಿಟ್ಟು. ಅವಳು ಬಾರಿಯ ಛತ್ರಿ, ಬಾರಿ ಇವಳು ಭಾರಿ ಚುರುಕವಳೆ. ನಾವು ಅನ್ಕೊಂಡಂಗಲ್ಲ ಅವ್ರ ಮನೇಲಿ ಒಬ್ಬೊಬ್ರಲ್ಲ, ಎಲ್ಲರೂ ಅಷ್ಟೇಯ ಭಾರಿ ಸಾನೆ ಅವ್ರೆ ಅವರೆಲ್ಲವ. ನೀನು ಹುಷಾರಾಗಿರು, ಆಮೇಲೆ ಕಂಡಿಡಿದು ಬಿಡ್ತಾರೆ. ಅವರು ಎಷ್ಟು ಚುರುಕವ್ರೆ ಅಂದರೆ ಹೇಳೋಕ್ಕಾಯ್ಕಿಲ್ಲ. ಎಲ್ಲ ಅಪ್ಡೇಟ್ ಆಗ್ಬಿಟ್ಟವ್ರೆ. ನಮ್ಮ ಕೈಯಲ್ಲಿ ಮೊಬೈಲ್ ಅವಲ್ಲ, ಆ ಕೈಯಲ್ಲಿ ಎಳೆವು ಅದಕ್ಕಿಂತವ ಭಾರಿಯ ಮುಂದೆ ಆಗ್ಬಿಟ್ಟವ್ರೆ. ಹುಷಾರು. ಈಗಲೂ ಹೇಳೋದು ಆಮೇಲೆ ಹೇಳೋದು, ಆಮೇಲೆ ಬಾಯಿಗೆ ಬಿಟ್ಟಿಯ ಅವಕ್ಕ ಹೇಳಿದ್ಲು ಅದಕ್ಕೆ ಮಾತಾಡಿಸ್ತವ್ನೆ ಅಂತ. ಏನೋ ಗೊತ್ತಿಲ್ದಿದ್ದವ್ ನನಗೆ ಏನಾರು ಕೇಳು ಹೇಳು, ಹೇಳ್ಕೊಟ್ಟಿವನೆಲ್ಲ. ಸರಿ ಸರಿ, ಅಲ್ಲಿ ಬತ್ತಾವಳೆ, ನಾನು ಇಲ್ಲಿ ಮರೆಯಾಗ ಉತ್ಕೊಂಡಿರ್ತೀನಿ. ಸರಿ ಕನಕ, ಸರಿ. ಅವಳಿಗೆ ಕಾಣ್ಬಾರ್ದು. ಬತ್ತಾವಳೆ ಬತ್ತಾವಳೆ. ಈ ನನ್ನ ಮಗ ಏನು ಮಾಡ್ತಾ ನಿಂತ್ಕೊಂಡವನೋ ಕಾಣಲ್ಲ. ಇವನಂತೂ ಇವನ ಎಲ್ಲಿ ಹಿಡ್ಕೊ ಬಂದ್ಬಿಟ್ಟು ಏನಾದ್ರೆ ಗೊತ್ತಾಯ್ತಲ್ಲ. ಯಾಡ್ ನನ್ನ ಮಗ ನೆಟ್ವಾಗ ನೇರವಾಗಿ ಕಲ್ತಾನೆ ಅಲ್ಲ, ನೆಟ್ವಾಗ ನೇರವಾಗಿ ಬುದ್ಧಿ ಕಲ್ತಿದ್ದಾನ. ದಡ್ಡ ದಡ್ಡ ಯಾಡ ಒಂದು ಮಾತನಾರು ನೆಟ್ವಾಗ ಆಡಲ್ಲ. ಹೋಗಿ ಹೋಗಿ ಇವನ್ನ ಎಲ್ಲಿ ಹಿಡ್ಕೊಂಬಂದ್ಬಿಟ್ಟೆ ಅನ್ಸ್ತಾ ಕೂತದೆ ನನಗೆ. ಬೇರೆ ಒಂದು ಕೆಲಸನೂ ನೆಟ್ವಾಗ ನೇರವಾಗಿ ಮಾಡೋಕ್ಕಿಲ್ಲ, ಏನೂ ಇಲ್ಲ. ನನಗೆ ಸಾಕಾಗಿ ಹೋಗ್ಬಿಟ್ಟದೆ ಇವನ ಜೊತೆಗೆ ಹಾಡಿ ಹಾಡಿ. ಎಲ್ಲ ನಾನೇ ಹೇಳ್ಕೊಡ್ಬೇಕು, ಎಲ್ಲ ಹಂಗಿರು ಹಿಂಗಿರು, ಹಂಗೆ ನಡಿ ಹಿಂಗೆ ನಡಿ. ಸ್ವಂತ ಬುದ್ಧಿ ಅನ್ನೋದೇ ಇಲ್ಲ. ಓಸಿ ನಿಂತ್ಕೊಳ್ಳಿ. ಅದೇ ಅವನ ಕಾಣಲ್ಲ. ನಾನು ನಿಂತ್ಕೊಂತ ಬೇರೆ ಕರೀತಾ ಕೂತಾನೆ. ಯಾರು ಇವನು? ನಿಂತ್ಕೊಳ್ಳೋದು ಬೇಡ, ಏನೂ ಇಲ್ಲ. ಇಲ್ಲಿ ನೋಡ್ರಿ ಯಾರು ಇಲ್ಲ, ಆಮೇಲೆ ನೋಡಿದ್ರೆ ಯಾರು ಏನು ಅನ್ಕೊಂಡರು. ಯಾರ್ಲಿಂದ ಕರಿತಾವ್ನಿ, ಸುಮ್ಮನೆ ಹಂಗೆ ಹೋಯ್ತಾ ಕೂತಿದಿರಲ್ಲ. ಓಸಿ ನಿಂತ್ಕೊಳ್ಳಿ, ಮಾತಾಡ್ಬೇಕಾಯ್ತು ನಿಮ್ ಜೊತೆ. ಇದೊಳ ಚೆನ್ನಾಗಿರೋದು ಗೊತ್ತಿಲ್ಲ, ಪರಿಚಯ ಇಲ್ಲ, ಗೊತ್ತಿಲ್ಲ, ಗುರಿ ಇಲ್ಲ. ನಿಂತ್ಕಡೆ ಮಾತಾಡ್ಬೇಕು ಅಂತ ಅಲ್ಲ. ಇದೇನಿದು? ಇದೇನು ಅಲ್ಲ, ಸುಮ್ಮನೆ ದಾರಿ ಬಿಡಿಯತ್ತಾಗಿ ನನ್ ಕೆಲಸ ಅದೇ. ತಪ್ಪಾಗಿ ತಿಳ್ಕೊಬೇಡಿ ಕತೆ. ಏನೋ ಮಾತಾಡ್ಬೇಕಾಯ್ತು ನಿಮ್ ಜೊತೆ, ತಪ್ಪಾಗಿ ತಿಳ್ಕೊಬೇಡಿ. ಏನ್ ಮಾತಾಡ್ಬೇಕಾಯ್ತು? ಯಾರು ನೀವು? ನನ್ನ ಮೂರಲ್ಲಿ ನಿಮ್ಮ ನೋಡೇ ಇಲ್ವಲ್ಲ. ಏನ್ ಬೇಕಾಯ್ತು? ಅದೇ ಇಲ್ಲಿ ತೋಟದ ದೊಡ್ಡ ತೋಟ, ತೋಟ ಎಲ್ಲಿ ಬಂದದು ಅಂತ ಗೊತ್ತಿಲ್ಲಪ್ಪ. ಅದಕ್ಕೆ ಹೆಂಗ್ ನಿಮ್ಗಾರು ಗೊತ್ತಿರ್ಬೋದೇನೋ ಅಂದ್ಬಿಟ್ಟು ಕೇಳ್ತಾವ್ನಿ. ಅಲ್ಲ ಹಿಂಗೆ ಕೇಳಿದ್ರೆ ಹೆಂಗ್ ಗೊತ್ತು? ನನಗೂ ಗೊತ್ತಿಲ್ಲ. ನಾನುವೇ ತೋಟಕ್ಕೆ ಹೊರಗಿಲ್ಕೆಲ್ಲ ಹೋಯ್ಕಿಲ್ಲ, ನನ್ನ ಮನೇಲೆ ಇರ್ತೀನಿ, ನಂಗೆ ಗೊತ್ತಿಲ್ಲ ಕತೆ. ಸೈಡಿಗೆ ಬನ್ನಿ. ಇದೇ ಊರವ್ರು ಅಂತಿದ್ರಿ, ತೋಟ ಗೊತ್ತಿಲ್ಲ ಅಂತಿದ್ರಲ್ಲ. ಅದು ಹೆಂಗೆ ಹೇಳ್ಬೇಕಾಯ್ತದೆ ಅಂದ್ಬಿಟ್ಟು ಹಂಗೆ ಸುಳ್ಳು ಹೇಳ್ತಾ ಇದ್ರಿ ಕತೆ. ಅಲ್ಲ ನೀವು ನೋಡ್ರೆ ಬೇರೆಯವರೆಲ್ಲವ ಎಲ್ಲರ ಮೇಲೆ ಅನುಮಾನ ಪಡ್ತಾರಲ್ಲ, ಹಂಗೆ ನನ್ನ ಮೇಲೆ ಹಂಗೆ ಹೇಳ್ತಿದ್ರಲ್ಲ. ನಾನು ಆಸ್ತಿ ಗಿಸ್ತಿ ದೋಚ್ಕೊಳಕ್ ಬಂದಿದ್ದಾನೆ, ಇಲ್ಲ ಮತ್ತೊಂದು ದೋಚ್ಕೊಳಕ್ ಬಂದಿದ್ದಾನೋ ನಾನ್ ಕೇಳಿದ್ದು. ಅದೇ ತೋಟದಲ್ಲ ದೊಡ್ಡ ತೋಟ, ಅವ್ರ ತೋಟ ಎಲ್ಲಿರೋದು ಅಂತ. ದೊಡ್ಡ ತೋಟವಂತಲ್ಲ. ಅಲ್ಲ ಏನ್ ತರಗಿಲ್ಲ ಕೆಟ್ಟೋಗಿದ್ದದ? ದೊಡ್ಡ ತೋಟ ಅಂದ್ರೆ ಏನರ್ಥ? ಹಂಗಂದ್ರೆ ಏನು? ಇದು ಚೆನ್ನಾಗಿರೋದು ಕಣಪ್ಪ. ಊರಲ್ಲಿ ಹೊಸಿ ತೋಟಗಳಿದಾವ ಬೇಕಾದಷ್ಟವೆ. ದೊಡ್ಡ ತೋಟ ಅಂದ್ರೆ ಹೆಂಗ್ ದೊಡ್ಡದು, ಏನು ಎತ್ತ, ಅವ್ರ ಹೆಸರು ಕುಲ ಗೋತ್ರ ಏನು ಇಲ್ವಾ? ದೊಡ್ಡ ತೋಟ ಅಂದ್ರೆ ಏನರ್ಥ? ಏನಕ್ಕೆ ಬಂದಿದ್ದೀರಿ ಅಲ್ಲಿಗೆ? ಏನ್ ಬೇಕಾಯ್ತು ನಿಮ್ಗೆ? ಒಳ್ಳೆ ಚಂದ ಕೇಳ್ತಿದ್ದೀರಿ. ನಂಗೆ ಗೊತ್ತಿಲ್ಲ ಕತೆ. ಅಲ್ಲೇ ಅಕ್ಕ ಅವ್ರವ್ರೆ, ಇಲ್ಲ ಯಾರು ಸಿಗ್ತಾರೆ ಹೊಲ್ಕೋಗತ್ತವು. ಯಾರು ಕೇಳಿ ನೋಡಿ ನಿಮ್ಗೆ ಗೊತ್ತಾಗ್ಬೋದು. ನನಗೆ ಇಲ್ಲಿ ಯಾವುದೇ ಗೊತ್ತಿಲ್ಲ, ಪರಿಚಯ ಇಲ್ಲ ಕತೆ. ಸರಿ, ಏನೋ ಗೊತ್ತಾಯ್ತದೆ. ಸರಿ ಸರಿ ಕತೆ, ನಿಂತ್ಕೊಳ್ಳಿ. ಸರಿ ಕತೆ. ಅಲ್ಲ ಇದೇ ದೊಡ್ಡ ತೋಟ ಅಂತಾರೆ, ಇಲ್ಲೇ ಸುತ್ತಲಿದ್ದದಂತಲ್ಲ. ಯಾರು ಬೇಕಾದ್ರು ಕೇಳಿದ್ರೆ ಹೇಳ್ತಾರೆ ಅಂತ ಅಂತಿದ್ರು. ನೀವು ನೋಡ್ರು ಗೊತ್ತೇ ಇಲ್ಲ ಅಂತಿದ್ರಲ್ಲ. ನಾ ಎಲ್ಲ ತಪ್ಪಿಪ್ ದಾರಿಗೆ ಬಂದ್ಬಿಟ್ಟಿದ್ದಾನೆ. ಹೆಂಗೆ ಕಣ್ಣೆ ಅಲ್ಲ ತಪ್ಪಿಪ್ ದಾರಿಗೆ ಬಂದಿದ್ರೆ ಹುಡಿಕೊಂಡು ಸರಿಯಾಗಿರೋ ದಾರಿಗೆ ಹೋಗಿ. ಸುಮ್ಮನೆ ಇಲ್ಲಿ ನಾನು ತಲೆ ತಿನ್ಬೇಡಿ ಬರ್ಬಿಟ್ಟು. ಅದೇ ಯಾಕೆ ತಲೆ ತಿಂತ ಕೂತಿದ್ದೀರಿ? ಒಂಚೂರಾರು ಗೊತ್ತಾಗ್ಬೇಡ್ದ ನಿಮ್ಗೆ? ನನಗಂತೂ ಸಾಕಾಗೋಯ್ತದೆ ಕಣಪ್ಪ ನಿಮ್ ಜೊತೆಗೆ ಆಡಿ. ಇತ್ತ ಸೈಡಿಗೆ ಬನ್ನಿ. ದೊಡ್ಡ ತೋಟನೂ ಗೊತ್ತಿಲ್ಲ, ಸಣ್ಣ ತೋಟನೂ ಗೊತ್ತಿಲ್ಲ. ಏನಾರು ಗೊತ್ತಿರೋರ್ನ ಕೇಳ್ಕೊ ಹೋಗ್ದಾನೆ ಆಗ್ಬಿಟ್ಬಿಟ್ಟು ನನ್ನ ಇಲ್ಲಿ ನೋಡು ಅಡ್ಡಾಕೊಂಡು ನಿಂತಿರ ಚಂದವ. ಅಲ್ಲ ಯಾರು ಬಂದು ನೋಡ್ದವ್ರು ಏನು ಅನ್ಕೊಳಕಿಲ್ಲ. ಇತ್ತಾಗ ಬನ್ನಿರಿ ಸುಮ್ಮನೆ. ಆತಗೆ ಗೊತ್ತಿಲ್ಲ, ಪರಿಚಯ ಇಲ್ಲ, ನಮ್ಮ ಮಟ್ಟಿಗೆ ಹೋಯ್ತಾರೆ. ನಾವೆಲ್ಲವ ಗೊತ್ತಿಲ್ಲ ಜನ ಜೊತೆಗೆ ನಿಂತ್ಕೊಂಡು ಮಾತಾಡ್ಬೇಡ. ಈ ಕಾಲ ಸರಿಲ್ಲ. ಏನಕ್ಕೆ ಬೇಕು ಎತ್ತಾಗಬೇಕು ಅಂತ ಬೋಯ್ತಾರೆ. ಆಮೇಲೆ ನಮ್ಮ ಮಟ್ಟಿಗೆ ಗೊತ್ತಾದ್ರೆ ಬಿಟ್ಟಾರ ನನ್ನ. ಹಿಂಗೆ ಮಾತಾಡ್ತಿದ್ರೆ ಬುಡಿ ತೆಗಿ ಸೈಡ. ನಾನೇದವ ಅಯ್ಯೋ ಪಾಪ ಅಂತಂದ್ರೆ ಸುಮ್ಮನೆ ತಲೆ ತಿಂತ ಕೂತಿರೀರಿ. ಅಲ್ಲ ಮಾಡೋ ಕೆಲಸ ಇಲ್ಲಿ ಬಟ್ಟಿಲಿ ಏನು ಟೈಮ್ ಗಿಮ್ ಪಾಸ್ ಮಾಡ್ಗಿಡಕ್ಕೆ ಬಂದಿದ್ದೀರಾ ಹೆಂಗ ಕಣ್ಣಲ್ಲ? ಅಲ್ಲಿ ಹೋಗಿ ಅಲ್ಲಿ ಹೊಲದಲ್ಲೇ ಒಣ್ಣರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಕೇಳಿ ಗೊತ್ತಿಲ್ಲ ಅಂದ್ರೆ ಬೇಕಾದ್ರೆ ಕರ್ಕೊಂಡೋಗಿ ತೋರಿಸು ಕೊಡ್ತಾರೆ ಕತೆ. ಹೋಗಿ ಅವ್ರು ಕೇಳಿ. ನನಗೇನು ಊರಲ್ಲಿ ಅಷ್ಟಾಗಿ ಏನು ಗೊತ್ತಿಲ್ಲ. ನೀವು ನಾನು ಕೇಳೋದ್ ಬದಲು ಬೇರೆ ಅನ್ನೋರು ಕೇಳಿದ್ರೆ ಸೋಕೆ ನೀವು ಅದು ಯಾವುದೋ ತೋಟಕ್ಕೆ ಹೋಗಿ ತಲುಪಿರಿ ಅಪ್ಪ. ಅಲ್ಲ ಎಂಥ ತೋಟ? ಏನು ತೆಂಗಿನ ತೋಟವೋ, ಅಡಿಕೆ ತೋಟವೋ, ಬಾಳೆ ತೋಟವೋ? ಎಂಥ ತೋಟ ಅಂತಾನು ಹೇಳಕ್ಕಿಲ್ಲ. ದೊಡ್ಡ ತೋಟ. ಇದು ಯಾವ ಸೀಮೆದು ಒಂದು ಗೊತ್ತಿಲ್ಲ ಕಣಪ್ಪ ನನಗಂತುವೆ. ಇದು ಯಾವ ಸೀಮೆಯಿಂದ ದೊಡ್ಡ ತೋಟವೋ ಸಣ್ಣ ತೋಟವೋ ನನಗಂತುವೆ ಒಂದು ಗೊತ್ತಿಲ್ಲ. ಸರಿ, ಈಗ ಇನ್ನೇನು ಮಾಡ್ಬೇಕು ಈಗ? ಅಲ್ಲೇ ಹೋಗಿ ಕೇಳಿ ಹೋಗಿ. ಅಲ್ಲ ವೀಡೇನೋ ಮಾಡ್ಕೊತಾವ್ನಿ. ಈ ನನ್ನ ಮಗ ಸೈಡಿಗೆ ಬರ್ದಾನೆ. ಅಲ್ಲೇ ನಿಂತಾರಲ್ಲ ಮುಖ ಕಾಣಬೇಕು. ಇವ್ರ ಮುಖ ಕಾಣ್ದಿರ್ಲಿ, ಅವಳ ಮುಖ ಸರಿಯಾಗಿ ಕಾಣಬೇಕು. ಏನು ಮಾಡೋದು ಈಗ? ಈ ಸರಿಯಾಗಿ ಚೆನ್ನಾಗಿ ಗೊತ್ತಿಲ್ಲ. ಹಾಳಾದ್ದು ಕ್ಲೀನಾಗಿ ತಗೊಳ್ಳೋದಂದ್ರೆ ಒಂದು 2 ಫೋಟೋ ತಗೊಬಿಡ್ತೀನಿ, ಪೂರ್ತಿ ವೀಡಿಯೋ ಮಾಡ್ತೀನಿ.
ಇವ್ನಿಗೆ ಹೇಳಿನಿ ಒಂದು 5-10 ನಿಮಿಷ ಚೆನ್ನಾಗಿ ಮಾತಾಡುವಂತೆ. ಹಂಗೆ ಅಕಸ್ಮಾತ್ ಇವಳು ಸುಮ್ಮನೆ ಡ್ರೆಸ್ ಕೇಳಿದ್ರು ಅದು ಇದು ಅಂದರೆ ಆ ಡ್ರೆಸ್ ಕೇಳೋರು ಅಷ್ಟೊತ್ತು ಮಾತಾಡೋರೆ ಕೇಳ್ಬಿಟ್ಟು ಹೊಂಟೋಯ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಇಲ್ಲೇ ನಿಲ್ಸ್ಕೊಂಡು ಬಿಡ್ದಂಗೆ ಕೇಳು ಅಂದೀನಿ. ಹಂಗೆ ವೀಡಿಯೋ ಮಾಡ್ಕೊಳಕೈತದೆ. ಸರಿಯಾಗಿ ವೀಡಿಯೋ ಮಾಡ್ಕೊಳ್ಳೋದೆ, ಮಾತಾಡೋದೇನು ಹಾಕಕ್ಕೆ ತೋರಿಸ್ಬೇಡ್ದು, ಬರೀ ಹಂಗೆ ವೀಡಿಯೋ ಮಾತ್ರ ತೋರ್ಸಕೈತದೆ. ಈ ಮೀನನ್ನ ಎದ್ರಾಕೊಂಡಿರೋರು ಇಲ್ಲಿವರೆಗೆ ಯಾರು ಬದುಕಿದಾರು, ಯಾರು ಉಳಿದಿದ್ದಾರೆ? ಎಲ್ಲರೂ ಬೂದಿ ಆಗ್ಬಿಟ್ಟವ್ರೆ, ಬೂದಿ. ಎಲ್ಲ ನಮ್ಮ ಕಾಲು ಕಸ ಆಗೋಗವ್ರೆ. ಇವಳು ಎಗ್ರಾಡಿರೋದಲ್ಲ, ಈಗ ಮಾಡೋದು. ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತೀನಿ ನಾನು. ಇವಳು ನಮ್ಮ ಮಟ್ಟ ಹಾಕಕ್ಕೆ ಯಾವ ಮಟ್ಟಕ್ಕಾದ್ರೂ ಉಳಿತೀನಿ ನಾನು. ಇವಳು ಮಟ್ಟ ಹಾಕಕ್ಕೆ ಮಾತ್ರವ ಯಾವ ಮಟ್ಟಕ್ಕೆ ಹಿಡಿಯೋಕ್ಕೂ ಎಸಕ್ಕಿಲ್ಲ ನಾನು ಅಂತ ಕಿತ್ತೋಗಿ ನಿಂತೀನಿ ನಾನು. ಇವ್ರು ಒಟ್ಟಿಯಾರೆ ಮಾರ್ಗೆಟ್ಟವ್ರು ಅಂದರೆ ನಾನು ಅವ್ರ ಹತ್ರಷ್ಟು ಮಾರ್ಗೆಟ್ಟವಳು. ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ಇವ್ರಿಗೆಲ್ಲವ. ಓಹೋ ಮೀನಾ ಅಂದರೆ ಏನೋ ಅನ್ಕೊಬಿಟ್ಟವ್ರು ಏನೋ. ಅಲ್ಲ ನಾನು ಬೇರೆ ಯಾಕೆ ಇಷ್ಟು ಜೋರಾಗಿ ಮಾತಾಡ್ತಿದ್ದನು? ಅವಳು ಕೇಳಿಸ್ಕೊಂಡು ಮೇಲೆ ದರ್ದ್ರ ಮುಂದೆ ಭಾರಿ ಚುರುಕವಳೆ. ಮಾತಾಡಕ್ಕೆ ಹೋಗ್ಬಾರ್ದು, ಮಾತಾಡೋಕ್ಕೆ ಬರೋದು ಸರಿಯಾಗಿ ಬೆಳಗ್ಗೆಯಿಂದ ಕಾಯ್ಕ ಕೂತಿರೋದಕ್ಕೂ ಸರಿ ಆಯ್ತದೆ. ಬಟ್ಟೆ ಹೋಗೋಕ್ಕೆ ಕಾಯ್ಕ ಕೂತಿದ್ನಲ್ಲ, ಬಟ್ಟೆ ಹೋಗಕ್ಕೆ ಬರೋ ಗಂಟ ಇದು ಯಾವ ಹಣೆ ಬರ ಅಂದರು ನನಗೆ ಆಳ್ನ ಕಾಯ್ಕ ಕೂತ್ಕೊಳ್ಳೋದು. ನಮ್ಮ ಅವ್ವ ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾ ಕೂತಾಳೆ. ಮೊದಲು ಸೈಲೆಂಟ್ ಮಾಡ್ಕೊಬಿಡ್ಬೇಕು ಫೋನ. ಆಮೇಲೆ ಫೋನ್ಗಿನ್ ಬಂದ್ಬಿಟ್ಟು ಏನು ಎತ್ತ ಅಂತ ಪೊಲೀಸ್ ನಾಯಿ ನಂಗೆ ಇದು ಮುಂದೆದು ಮೊದಲೇ ನಾಯಿಗಿಂತ ಹೆಚ್ಚು ಮೊದಲೇ ವೀಡಿಯೋ ಮಾಡಿ ತೋರಿಸೋಳಲ್ಲ ಇವಳೆ ತಾನೇ ಬುದ್ಧಿ ಹೇಳ್ಕೊಟ್ರದು ನನಗೆ. ಅತಿ ಬುದ್ಧಿವಂತರಾದರೆ ಭಾರಿ ಕಷ್ಟ ಅನ್ನೋದಕ್ಕಿದೆ ಸಾಕ್ಷಿ. ಇವಳೇ ವೀಡಿಯೋ ಮಾಡಿ ಹೆಂಗೆ ಏನು ಅಂತೆಲ್ಲ ತೋರಿಸ್ಕೊಟ್ರದು. ಅವಳು ಮಾಡಿ ಪಾಪ ಅವಳನ್ನೇ ತಿನ್ಲಿ. ಸರಿ ಕತೆ, ಯಾರು ಕೇಳ್ಕೊಂಡು ಹೋಗಿ ಅಣ್ಣ. ಇಲ್ಲಿ ಆಯ್ಕಿಲ್ಲ ಕತೆ ಅಣ್ಣ, ನೀವು ಯಾರು ಇಲ್ಲಿ ಕೇಳ್ಕೊಂಡು ಹೋಗಿ. ನನಗೆ ಗೊತ್ತಿಲ್ಲ ಕನ್ನಡ. ಇಲ್ಲಿ ಇಲ್ಲಿ ನೀವು ನೋಡಿದ್ರೆ ಸರಿಯಾಗಿ ಅಡ್ರೆಸ್ ಹೇಳ್ತಾರೆ, ಏನು ಹೇಳ್ತಾಯಿಲ್ಲ, ಬೇಜಾರು ಮಾಡ್ಕೋಬೇಡಿ. ಅದೇ ಅಕ್ಕಪಕ್ಕದಲ್ಲಿ ಗಂಡಸರುಗಳೆಲ್ಲ ಇರ್ತಾರೆ, ಅವ್ರನ್ನ ಕೇಳಿ. ಆಮೇಲೆ ಯಾರು ನೋಡಿದ್ರಿ ಏನು ನಡ್ಕೊಳಕಿಲ್ಲ, ತಪ್ಪು ತಿಳ್ಕೊಳಕಿಲ್ವಾ? ಸರಿ ಕತೆ ಬಿಡವ, ಸಿಕ್ಕಿಲ್ಲ. ಸರಿ ಕತೆ ಸಿಕ್ಕಿಲ್ಲ, ಯಾರನ್ನಾರು ಕೇಳ್ಕೊ ಹೋಯ್ತೀನಿ ಕತೆ ಬಿಡವ. ಸರಿ ಬಟ್ಕೊಂಡವ. ಕನ್ನಡ ಆಯ್ತು. ಇಲ್ಲ ಕನ್ನಡ ಬಟ್ಟೆಗೆ ಬಂದಿದ್ನಲ್ಲ, ಈಗ ಹೋಗಿ ಊಟ ಮಾಡ್ಬೇಕು. ನೀವು ಅಂತಾನೆ ಯಾವ್ರವ್ರು ನೀವು? ಇದೇ ಪಕ್ತೂರು ಕಣವ. ಇಲ್ಲೇನು ಕೆಲಸ ಆಗ್ಬೇಕಾಯ್ತು ನಿಮ್ಗೆ? ನೆಂಟ್ರು ಪಂಟ್ರು ಇದ್ದಾರ ಇಲ್ಲಿ? ಇಲ್ಲ ಕಣವ, ನೆಂಟ್ರು ಯಾರು ಇಲ್ಲ. ಇಲ್ಲೇ ಕೆಲಸದ ಮೇಲೆ ಬಂದಿದೆ, ಅದಕ್ಕೆ ಅಲ್ಲಿ ತೋಟ ಹೋಗ್ಬೇಕಾಯ್ತು, ದೊಡ್ಡ ತೋಟಕ್ಕೆ. ಅದಕ್ಕೆ ಕೇಳಿದೆ. ನೀವು ಹಿಂಗೆ ಕೇಳಿದ್ರೆ ಅಣ್ಣ ಯಾರು ಅಡ್ರೆಸ್ ಹೇಳಕ್ಕಿಲ್ಲ ಕನ್ನಡ. ನೀವು ನೋಡ್ರೆ ದೊಡ್ಡ ತೋಟ ಅಂದ್ರೆ ಯಾರ್ಗ ಅರ್ಥ ಆದದು? ನೀವು ಏನಾರು ಕೆಲಸ ಇದ್ರೆ ಪೂರ್ತಿ ಅಡ್ರೆಸ್ ತಿಳ್ಕೊ ಬನ್ನಿ. ಇಲ್ಲ ಸುಮ್ಮನೆ ಹುಚ್ಚರಂಗ ಆಡಿಸ್ಬಿಡ್ತಾರೆ ನಿಮ್ಮನ್ನ. ನೀವು ದೊಡ್ಡ ತೋಟ ಅಂದ್ರೆ ಹೆಂಗ ಅರ್ಥ ಆದದು? ಕೊನೆ ಪಕ್ಷ ಅವ್ರ ಹೆಸರು ಬೇಡವಾ? ಅವ್ರ ಹೆಸರು ಕುಲಾಗ ಹೋತ್ರ ಏನಾರು ಇದ್ರೆ ಹೆಂಗಾರು ಹೇಳ್ಬೋದು, ಇವರೆಲ್ಲ ಅವರು ಅಂತ. ನೀವು ಹಿಂಗೆ ತೋಟ ಅಂದ್ರೆ ಊರಲ್ಲಿರೋ ತೋಟನೆಲ್ಲ ಹುಡಿಕೊಂಡು ಹೋದಿರಾ? ಅಣ್ಣ ಸರಿ ಕತೆ, ಇಲ್ಲೇ ಹುಡುಗಿರಿ ಕಡೆ ಸಿಗ್ತದೆ ಕತೆ. ನನಗೂ ಗೊತ್ತಿಲ್ಲ, ನಾವು ಕೇಳೇ ಇಲ್ಲ ಇಲ್ಲಿವರೆಗೂ. ಹೇಳ್ಬೇಕು ಅಂದ್ರೆ ದೊಡ್ಡ ತೋಟ ಅಂತಂದ್ರೆ ಹಂಗಂದ್ರೆ ಏನು ಅಂತ ಇವತ್ತೇ ಕೇಳ್ತಾ ಇರೋದು ನಾನು. ನೀವು ನೋಡ್ರೆ ದೊಡ್ಡ ತೋಟ ಅಂತ ಕೂತಿದ್ದೀರಿ. ಸರಿ ಅಣ್ಣ, ಬರ್ತೀನಿ. ಯಾರು ಕೇಳಿ ನೋಡಿ ಅಣ್ಣ. ಸರಿ ಕತ್ ಬಿಡವ. ಸರಿ ಕತೆ, ಇನ್ನೇನವ ಮಗ? ಅಯ್ಯೋ ಏನು ಇಲ್ಲ ಕಣಣ್ಣ, ಇನ್ನೂ ಏನೂ ಇಲ್ಲ, ನೀವೇ ಹೇಳ್ಬೇಕು. ಏನೂ ಇಲ್ಲ ಕಣವ. ಅಲ್ಲ ಏನು ಅಣ್ಣಗಿನ ಅಂತ ಮಾತಾಡ್ತಾ ಕೂತ್ಕೊಂಡ್ರೆ ಇವ್ನು ನೋಡ್ರೆ ಏನು ಮಗ ಅಂತ ಕೂತಾನೆ ದರ್ದು ನಾನು ಹಟ್ಕಡ ನೆಟ್ಕೊಂಡು ಹೇರ್ಬೇಕು ಮಾತಾಡ್ಸಕ್ತಾನೆ ಬಂದದ. ಎಲ್ಲನೂ ಹೇಳ್ಕೊಟ್ಟು ಸಾಯ್ಬೇಕು. ಏನಾರು ಒಂದು ತಗೋ ಫೋಟೋ ಸಿಕ್ತಲ್ಲ ಸಾಕು ನನಗೆ. ಇದನ್ನ ಎಲ್ಲರಿಗೂ ತೋರಿಸ್ರೆ ಇಲ್ಲ ಪ್ರಿಂಟ್ ಹೊತ್ತಿಸ್ಬಿಟ್ಟು ಎಲ್ಲರೂ ಬಿಸಾಕ್ತೀನಿ. ಯಾರು ಒಬ್ರು ನೋಡಿದ್ರೆ ಸಾಕು. ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.